ನಮಸ್ತೆ, ಹರೇ ಕೃಷ್ಣ. 888 ಕನ್ನಡ ಚಾರು ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಯಾರೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ ಇವತ್ತಿನ ಟಾಪಿಕ್ ಲವ್ ಕ್ಯಾಂಡಲ್ ರೀಡಿಂಗ್. ತುಂಬ ದಿವಸ ಆಗೋಗಿದೆ ಕ್ಯಾಂಡಲ್ ರೀಡಿಂಗ್ ಮಾಡಿ, ಸೊ ಇವತ್ತು ಕ್ಯಾಂಡಲ್ ರೀಡಿಂಗ್ ಮಾಡ್ತಿದ್ದೀನಿ. ಆ್ಯಂಡ್ ಇದು ಒಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಯಾವುದು ನಿಮಗೆ ಅನ್ವಯಿಸುತ್ತೆ ಅದನ್ನು ಮಾತ್ರ ತಗೊಳ್ಳಿ. ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಎಸ್, ಒಂದು ನಿಮಿಷ ನಿಮ್ಮ ಮನಸ್ಸಲ್ಲಿ ನಿಮ್ಮ ಪರ್ಸನ್ನ ನೆನೆಸ್ಕೊತ ಈ ಒಂದು ರೀಡಿಂಗ್ನ ನೋಡ್ಬೋದು. ಹಾಗೆ ಇಲ್ಲಿ ಸಿಂಗಲ್ಸ್ ಕೂಡ ಈ ಒಂದು ರೀಡಿಂಗ್ನ ನೋಡ್ಬೋದು. ಎಸ್, ಏನು ಚೇಂಜಸ್ ಇದೆ ಹಾಗೂ ಏನು ಮಾಹಿತಿ ನಿಮ್ಮ ಪಾರ್ಟ್ನರಿಂದ ನಿಮಗೆ ಸಿಗ್ತಿದೆ ನೋಡೋಣ ಈ ಒಂದು ಕ್ಯಾಂಡಲ್ ರೀಡಿಂಗಿಂದ. ಯಾವುದು ನಿಮಗೆ ಅನ್ವಯಿಸುತ್ತೆ ದಯವಿಟ್ಟು ಅದನ್ನು ಮಾತ್ರ ತಗೊಳ್ಳಿ. ಅನ್ವಯಿಸದೇ ಇರೋದನ್ನ ಇಲ್ಲೇ ಬಿಟ್ಬಿಡಿ. ಎಸ್, ತುಂಬ ಹ್ಯಾಪಿಯಾಗಿದ್ದೀರಾ. ನಿಮ್ಮ ಪಾರ್ಟ್ನರ್ ನಿಮಗೆ ತುಂಬ ರೆಸ್ಪೆಕ್ಟ್ ಮಾಡ್ತಿದ್ದಾರೆ. ಹಾಗೆ ನಿಮ್ಮ ಪ್ರೀತಿಯ ಜೀವನದಲ್ಲಿ ತುಂಬಾ ಹೊಸ ತಿರುವನ್ನು ತಗೊಂಡಿದ್ದೆ ಆಲ್ರೆಡಿ. ಕೆಲವರಿಗೆ ಇಲ್ಲಿ ಬಹಳಷ್ಟು ಬದಲಾವಣೆ, ಬಹಳಷ್ಟು ಹೆಜ್ಜೆಗಳು, ಬಹಳಷ್ಟು ದಾರಿಗಳಲ್ಲಿ ನೀವು ಹೆಜ್ಜೆ ಹಾಕ್ತಾ ನಡೀತಿದ್ದೀರಾ. ಎಸ್, ನೀವೆಲ್ಲಿ ಹೆಜ್ಜೆ ತಟ್ತಿದ್ದೀರಾ ಅಥವಾ ಎಲ್ಲಿ ಹೆಜ್ಜೆ ಅವರಿಂದ ದೂರ ಹೋಗ್ತಿದ್ದೀರಾ, ನಿಮ್ಮ ಪಾರ್ಟ್ನರ್ ನಿಮ್ಮನ್ನು ಬಿಟ್ಕೊಡ್ತಿಲ್ಲ. ಹಾಗೆ ಕೆಲವು ನಿರ್ಧಾರಗಳಲ್ಲಿ ಬಹಳಷ್ಟು ಆತುರತೆ ಇದೆ ಸ್ವಲ್ಪ ನಿಮಗೆ. ಅದನ್ನು ನಿಮ್ಮ ಪಾರ್ಟ್ನರ್ ಅದನ್ನು ನಿಮಗೆ ಹೇಳ್ತಿದ್ದಾರೆ. ನಿರ್ಧಾರ ತಗೊಳ್ಬೇಕಿದೆ. ಕೆಲವು ನಿರ್ಧಾರಗಳನ್ನ ತಗೋಬೇಕಿದ್ರೆ ಆಲೋಚನೆ ಮಾಡಿ ನಿಧಾನವಾಗಿ ಚಲನೆ ಮಾಡಿ. ಎಸ್, ನಿಮ್ಮ ಒಂದು ಫೋನ್ ಆಗಿರಬಹುದು ಅಥವಾ ನಿಮ್ಮ ವಸ್ತುಗಳಾಗಿರ್ಬೋದು, ಏನು ಡ್ಯಾಮೇಜ್ ಆಗಿದೆ ಅದು ನಿಮ್ಮ ಪಾರ್ಟ್ನರಿಂದ ಮತ್ತೆ ಗಿಫ್ಟ್ ಆಗಿ ನಿಮಗೆ ಸಿಗ್ತಿದೆ. ಹಾಗೆ ನಿಮಗೋಸ್ಕರ ಬಹಳಷ್ಟು ವಿಚಾರಗಳಲ್ಲಿ ಅವರು ತುಂಬ ಸ್ಯಾಕ್ರಿಫೈಸ್ ಮಾಡಿದ್ದಾರೆ, ತ್ಯಾಗ ಮಾಡಿದ್ದಾರೆ. ಹಾಗೆ ನಂಬಿಕೆ, ವಿಶ್ವಾಸ ಇದೆ. ಹೆಚ್ಚಾಗಿ ವಿಶ್ವಾಸ ಏನಿದೆ ನಿಮ್ಮ ಪರ್ಸನ್ಗೆ ನಿಮ್ಮ ಮೇಲೆ. ಹಾಗೆ ಹೆಚ್ಚು ನೀವು ಮಾಡ್ತಿರೋ ಕೆಲಸದಲ್ಲಿ ಆ ವ್ಯಕ್ತಿಗೆ ತುಂಬಾ ಗೌರವ ಇದೆ, ಹೆಮ್ಮೆ ಅನ್ನಿಸ್ತಿದೆ ನಿಮ್ಮ ಮೇಲೆ. ಮುಂದೆ ಅದನ್ನು ಮುಂದುವರಿಸ್ಕೊಂಡು ಹೋಗ್ಲಿಕ್ಕೆ ನಿಮ್ಗೆ ಅವಕಾಶ ಇದೆ. ಹಾಗೆ ಆ ವ್ಯಕ್ತಿ ನಿಮಗೆ ತುಂಬಾ ರೆಸ್ಪೆಕ್ಟ್ ಮಾಡ್ತಿದ್ದಾರೆ, ನಿಮಗೆ ಸಪೋರ್ಟ್ ಮಾಡ್ತಿದ್ದಾರೆ. ಎಸ್, ಇಲ್ಲಿ ನಿಮ್ಮ ಮ್ಯಾರೇಜ್ ವಿಚಾರವಾಗಿ ಮಾತಾಡ್ತಿದ್ದೀರಾ. ನಿಮ್ಮ ಕುಟುಂಬದ ವ್ಯಕ್ತಿ ಜೊತೆ ಇದನ್ನು ಡಿಸ್ಕಸ್ ಮಾಡಬೇಕು ಅಂತ ನೀವು ನಿಮ್ಮ ಪಾರ್ಟ್ನರ್ ಯೋಚನೆ ಮಾಡ್ತಿದ್ದೀರಾ ಹಲವಾರು ದಿನಗಳಿಂದ. ಖಂಡಿತ ನಿಮಗೆ ಹೊಸ ಬದಲಾವಣೆ ಇದೆ. ಹಾಗೆ ನಿಮ್ಮ ಪ್ರೀತಿನ ಒಪ್ತಿಲ್ಲ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಹಿರಿಯ ಸದಸ್ಯರು ಅಂತ ನೀವು ಯೋಚನೆ ಮಾಡ್ತಿದ್ರೆ, ಆ ವ್ಯಕ್ತಿ ಕೂಡ ನಿಮ್ಮ ಪ್ರೀತಿನ ಒಪ್ತಿದ್ದಾರೆ. ಎಸ್, ತಾಜ್ ಮಹಲ್ಗೆ ಕೂಡ ನೀವು ಪಯಣ ಬೆಳೆಸ್ತಿರಬಹುದು. ಎಸ್, ನಿಮ್ಮ ಪ್ರೀತಿ ಇನ್ನಷ್ಟು ಗಟ್ಟಿ ಆಗ್ತಿದೆ, ಇನ್ನಷ್ಟು ನಂಬಿಕೆ ಹುಡ್ತಿದೆ. ಹಾಗೆ ನಿಮ್ಮ ಮನಸ್ಸಿನ ಮಾತನ್ನ ಅಥವಾ ನಿಮ್ಮ ಪಾರ್ಟ್ನರ್ ಮನಸ್ಸಿನ ಮಾತನ್ನ ನಿಮ್ಮ ಹತ್ರ ಹೇಳ್ಕೊಳ್ಳಿಕ್ಕೆ ನಿಮ್ಮನ್ನು ಒಂದು ಲಾಂಗ್ ಜರ್ನಿ ಹೋಗ್ತಿದ್ದೀರಾ ನೀವು ಮತ್ತು ನಿಮ್ಮ ಪಾರ್ಟ್ನರ್. ನಿಮ್ಮ ಕುಟುಂಬದ ವ್ಯಕ್ತಿಗಳ ಜೊತೆ ಅಥವಾ ನೀವೇ ಪಯಣ ಮಾಡ್ತಿದ್ದೀರಾ ಅಲ್ಲಿಗೆ. ಎಸ್, ತುಂಬಾ ಈ ಹಿಂದೆ ತುಂಬ ಮನಸ್ಸಿಗೆ ಯಾವುದಾದ್ರೂ ವಿಚಾರದಲ್ಲಿ ನಿಮಗೆ ಗೊಂದಲ ಇತ್ತು, ಒಂದು ರೀತಿ ನಿಮಗೆ ಆತಂಕ ಇತ್ತು, ಏನೋ ಒಂದು ರೀತಿ ಮುಚ್ಚಿಡ್ತಿರ್ಬೋದು ನಿಮ್ಮ ಪರ್ಸನ್ ಅಂತ. ಖಂಡಿತ ಆ ವಿಚಾರದಲ್ಲಿ ಕ್ಲಾರಿಟಿ ಸಿಕ್ಕಿರೋದು ನಿಮಗೆ ತುಂಬಾ ಖುಷಿ ಆಗ್ತಿದೆ. ಹಾಗೆ ಇನ್ನಷ್ಟು ಜನಗಳಿಗೆ ಕ್ಲಾರಿಟಿ ಬೇಕಾಗಿದೆ, ಅದಕ್ಕಾಗಿ ಸಮಯ ತಗೋತಾ ಇದ್ದೀರಾ ಅಥವಾ ಸಮಯಕ್ಕೋಸ್ಕರ ಕಾಯ್ತಿರಬಹುದು. ಎಸ್, ನಿಮ್ಮ ಪಾರ್ಟ್ನರ್ಗೆ ಮನಸ್ಸಲ್ಲಿರೋ ಮಾತನ್ನು ಹೇಳ್ಕೊಳ್ಳಿಕ್ಕೆ ಸ್ವಲ್ಪ ಮುಜುಗರ ಅನ್ನಿಸ್ತಿರಬಹುದು ಅಥವಾ ಭಯ ಅನ್ನಿಸ್ತಿರಬಹುದು. ಮುಂದೆ ಯಾವ ರೀತಿ ಸಿಚುವೇಶನ್ ಬರುತ್ತೆ ಅದನ್ನು ಧೈರ್ಯದಿಂದ ನಿಭಾಯಿಸಲಿಕ್ಕೆ ಸ್ವಲ್ಪ ಹಿಂದೆ ಸರಿತಿರಬಹುದು ಕೆಲವರಲ್ಲಿ. ಎಸ್, ಎಲ್ಲೂ ತುಂಬ ಒಂದು ಒಳ್ಳೆ ಪ್ರದೇಶಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಿದ್ದಾರೆ. ನೀರು ಹರಿಯುವ ಸ್ಥಳದ ಹತ್ರ ಆಗಿರಬಹುದು. ನಾನು ಆಗಲೇ ಹೇಳಿದಾಗೆ ರಾಜಸ್ಥಾನ್ ಸೈಡ್ ನಿಮ್ಮನ್ನು ಟ್ರಾವೆಲ್ ಕರ್ಕೊಂಡು ಹೋಗ್ತಿರ್ಬೋದು ನಿಮ್ಮ ಪಾರ್ಟ್ನರ್. ಹಾಗೆ ನೀವು ಇಷ್ಟಪಟ್ಟಿರುವಂಥ ಸ್ಥಳಕ್ಕೆ ನಿಮ್ಮನ್ನು ಕರ್ಕೊಂಡೋಗಿ ಮತ್ತೆ ಪ್ರಪೋಸ್ ಮಾಡ್ತಿದ್ದಾರೆ. ಇನ್ನು 8 ಡೇಸ್ ಅಥವಾ 18 ಡೇಸಲ್ಲಿ ನಿಮ್ಗೆ ಇನ್ನೊಂದು ಗುಡ್ ನ್ಯೂಸ್ ಸರ್ಪ್ರೈಸಿಂಗ್ ನಿಮ್ಮ ಪಾರ್ಟ್ನರಿಂದ ಸಿಗ್ತಿದೆ. ನಿಮ್ಮ ಪಾರ್ಟ್ನರ್ಗೆ ಜಾಬ್ ಕಳ್ಕೊಂಡಿದ್ದು
ಅದ್ರ ವಿಚಾರವಾಗಿ ನೀವು ವೇಟ್ ಮಾಡ್ತಿದ್ರೆ ಖಂಡಿತ ಮುಂದಿನ ದಿನಗಳಲ್ಲಿ ಜಾಬ್ ಕೂಡ ಸಿಗ್ತಿದೆ. ಅವ್ರು ಇಷ್ಟಪಟ್ಟಿರೋ ಡ್ರೀಮ್ ಜಾಬೇ ಅವರಿಗೆ ಸಿಗ್ತಿದೆ. ಹಾಗೆ ಇಲ್ಲಿ ಯಾರು ಥರ್ಡ್ ಪಾರ್ಟೀಸಿಂದ ನಿಮ್ಮ ಪ್ರೀತಿ ದೂರ ಆಗ್ತಿದೆ ಅಂತ ನೀವು ಭಯ ಪಡ್ತಿದ್ದೀರಾ, ಖಂಡಿತ ಇಲ್ಲಿ ಆ ಭಯದಿಂದ ಹೊರಗಡೆ ಬನ್ನಿ. ಆ ವ್ಯಕ್ತಿ ನಿಮ್ಮ ಪಾರ್ಟ್ನರ್ ಅವರನ್ನು ಒಂದು ಫ್ರೆಂಡಾಗಿ ಟ್ರೀಟ್ ಮಾಡ್ತಿದ್ದಾರೆ. ನಿಮ್ಮನ್ನು ಬಿಟ್ಟು ಆ ವ್ಯಕ್ತಿ ಯಾರನ್ನು ಇಷ್ಟಪಡ್ತಿಲ್ಲ, ಇಷ್ಟಪಡೋದಕ್ಕೆ ಮನಸ್ಸು ಕೂಡ ಇಲ್ಲ. ಹಾಗೆ ಇನ್ನಷ್ಟು ವಿಚಾರಗಳನ್ನ ನಿಮಗೆ ಕ್ಲಾರಿಟಿ ಮಾಡಲಿಕ್ಕೆ ನಿಮ್ಮ ಲೈಫಿಗೆ ಮತ್ತೆ ಆ ವ್ಯಕ್ತಿ ಹೊಸ ವಿಚಾರನ ಮಾತಾಡ್ತಿದ್ದಾರೆ. ಯಾರೆಲ್ಲಿ ಸಪ್ರೇಷನಲ್ಲಿ ಇದ್ದೀರಾ, ನಿಮ್ಮ ಪ್ರೀತಿ ಜೀವನದಲ್ಲಿ ಸಣ್ಣ ಪುಟ್ಟ ವಾದ ವಿವಾದಗಳಾಗಿದೆ, ಬೇಸರ ಇದೆ, ಅದರಿಂದ ಹೊರಗಡೆ ಬರ್ತಿದ್ದೀರಾ. ಹಾಗೆ ಇನ್ನಷ್ಟು ಹೊಸ ದಾರಿ ಕೂಡ ಸಿಗ್ತಿದೆ. ಹಾಗೆ ನೀವು ಏನನ್ನ ನಿಮ್ಮ ಪಾರ್ಟ್ನರಿಂದ ಪ್ರಶ್ನೆ ಕೇಳಿದ್ದೀರಾ, ಅದಕ್ಕೆ ಆನ್ಸರ್ ಬೇಕಾಗಿದೆ. ಆ ಆನ್ಸರ್ ಮುಂದಿನ ದಿನಗಳಲ್ಲಿ ನಿಮಗೆ ಸಿಗ್ತಿದೆ. ಹಾಗೆ ನೀವು ಇನ್ನಷ್ಟು ಚೇಂಜಸ್ನ ನಿಮ್ಮ ಪಾರ್ಟ್ನರ್ ಲೈಫಲ್ಲಿ ಮಾಡ್ತಿದ್ದೀರಾ. ಅವರ ಒಂದು ಬದುಕಲ್ಲಿ ಇನ್ನಷ್ಟು ಕಾನ್ಫಿಡೆನ್ಸ್ನ, ಧೈರ್ಯನ ತುಂಬ್ತಿದ್ದೀರಾ. ಅದು ನಿಮ್ಮ ಪಾರ್ಟ್ನರ್ಗೆ ತುಂಬ ಖುಷಿ ಇದೆ, ತುಂಬ ಕಾಳಜಿ ವಹಿಸ್ತಿದ್ದೀರಾ. ಅವರ ಲೈಫಲ್ಲಿ ಅವರ ತಂದೆ ತಾಯಿ ಬಿಟ್ಟರೆ ಇಷ್ಟು ಕೇರ್ ಮಾಡ್ತಿರೋ ಪರ್ಸನ್ ನೀವಂತ ಅವರು ತುಂಬ ಪ್ರೌಡ್ ಫೀಲ್ ಮಾಡ್ತಿದ್ದಾರೆ. ಹೆಮ್ಮೆ ಅನ್ನಿಸ್ತಿದೆ, ಖುಷಿ ಅನ್ನಿಸ್ತಿದೆ, ನಿಮ್ಮ ಮೇಲೆ ಇನ್ನಷ್ಟು ಪ್ರೀತಿ ಹೆಚ್ಚಾಗ್ತಿದೆ. ಎಸ್, ಯಾವ ವ್ಯಕ್ತಿ ನಿಮ್ಮ ಲೈಫಲ್ಲಿ ಥರ್ಡ್ ಪಾರ್ಟೀಸಿಂದ ನೀವು ತುಂಬ ನೋವು ತಿಂತಿದ್ದೀರಾ, ಆ ವಿಚಾರದಿಂದ ಹೊರಗಡೆ ಬರ್ತಿದ್ದೀರಾ ಕೂಡ. ನೀವು ಕೂಡ ತುಂಬ ಪ್ರಾರ್ಥನೆ ಪ್ರೇಯರ್ ಮಾಡ್ತಿದ್ದೀರಾ. ಖಂಡಿತ ಇಲ್ಲಿ ಕೆಲವರಿಗೆ ಇನ್ನಷ್ಟು ಸತ್ಯನ ನೀವು ತಿಳ್ಕೊಳ್ತಿದ್ದೀರಾ, ಇನ್ನಷ್ಟು ವಿಚಾರಗಳು ನಿಮ್ಮ ಮನಸ್ಸಿಗೆ ತಿಳಿತಿದೆ. ಅದರಿಂದ ನಿಮ್ಮ ಮನಸ್ಸಿಗೆ ತುಂಬ ಸಮಾಧಾನ ಅನ್ನಿಸ್ತಿದೆ, ಹ್ಯಾಪಿ ಅನ್ನಿಸ್ತಿದೆ. ಎಸ್, UNNG ಲೆಟರ್, M ಲೆಟರ್, N ಲೆಟರ್, S ಲೆಟರ್ ಹೆಚ್ಚಾಗಿ ಕಾಣಿಸ್ತಿದೆ. ನಿಮ್ಮ ಪಾರ್ಟ್ನರ್ ನೇಮ್ ಈ ಒಂದು ಲೆಟರಿಂದ ಶುರು ಆಗ್ತಿರ್ಬಹುದು. ಹಾಗೆ ಮುಂದಿನ ದಿನಗಳಲ್ಲಿ ನಿಮ್ಮ ಪಾರ್ಟ್ನರ್ ನಿಮ್ಮಿಂದ ಏನಾದರೂ ಒಪ್ಪಂದ ಅಂದರೆ ಮಾತನ್ನು ತಗೊಳ್ತಿರ್ಬಹುದು. ಆ ಮಾತುಗಳಿಂದ ನಿಮ್ಮ ಮನಸ್ಸಿಗೆ ಸ್ವಲ್ಪ ಸಡನ್ನಾಗಿ ಅದಕ್ಕೆ ರಿಪ್ಲೈ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಅನ್ನಿಸ್ಬಹುದು ನಿಮಗೆ. ಆ ಮಾತನ್ನು ನೀವು ಉಳಿಸ್ಕೋತೀನೋ ಇಲ್ವೋ ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮ್ಮ ಕುಟುಂಬದ ವಿಚಾರದ ಬಗ್ಗೆ ಕೂಡ ನೀವು ಗಮನ ಕೊಡ್ತಿದ್ದೀರಾ. ಎಸ್, ಕೆಲವರಿಗೆ ಆರೋಗ್ಯದ ಸಮಸ್ಯೆ ಕೂಡ ನಿಮ್ಮ ಪಾರ್ಟ್ನರ್ಗಿದೆ. ಹೆಚ್ಚು ಶೀತ ಆಗಿರ್ಬೋದು, ಜಾಯಿಂಟ್ ಪೇನ್ ಆಗಿರಬಹುದು, ಕಣ್ಣಿಗೆ ಸಂಬಂಧಪಟ್ಟಾಗೆ ಸಮಸ್ಯೆಗಳೇನಾದರೂ ಇದ್ದರೆ ಅದು ಕೂಡ ಕ್ಲಿಯರ್ ಆಗ್ತಿದೆ. ವೈದ್ಯರನ್ನು ಭೇಟಿ ಮಾಡ್ತಿದ್ದೀರಾ. ಹಾಗೆ ನಿಮ್ಮ ಪ್ರೀತಿಯ ಜೀವನದಲ್ಲಿ ನಿಮ್ಮ ಸಿಸ್ಟರಿಂದ ನಿಮಗೆ ತುಂಬಾ ಸಪೋರ್ಟ್ ಸಿಗ್ತಿದೆ. ಹಾಗೆ ನಿಮ್ಮ ಪ್ರೀತಿಗೆ ಅವರು ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ಹೆಚ್ಚಾಗಿ ನಿಮ್ಮ ಸುತ್ತ ಇರುವಂತಹ ನಿಮ್ಮ ಸ್ನೇಹಿತರು ನಿಮಗೆ ತುಂಬಾ ಹೆಲ್ಪ್ ಮಾಡ್ತಿದ್ದಾರೆ ಮುಂದಿನ ದಿನಗಳಲ್ಲಿ. ಇಲ್ಲಿ ಕೆಲವರು ನಿಮ್ಮ ಕುಟುಂಬದಲ್ಲಿ ನಿಮ್ಮ ಪೇರೆಂಟ್ಸ್ ಒಪ್ಪದೆ ನೀವು ಐಡಾಗಿ ಎಲ್ಲೋ ದೂರದಲ್ಲಿ ಮದುವೆ ಆಗುವಂಥದ್ದು ಕೂಡ ಇದೆ ಇಲ್ಲಿ ಕೆಲವರು. ಎಸ್, ಯಾರಿಗಿದು ಅನ್ವಯಿಸುತ್ತೆ ಅವ್ರು ಮಾತ್ರ ತಗೊಳ್ಳಿ. ಆ ಎನರ್ಜೀಸ್ ಕೂಡ ಇಲ್ಲಿ ಬರ್ತಿದೆ, ನಾನು ಅದನ್ನು ತಿಳಿಸ್ತಿದ್ದೀನಿ. ಖಂಡಿತ ನೀವೇನು ಆತುರವಾಗಿ ನಿರ್ಧಾರ ತಗೋತಿದ್ದೀರಾ ಅದನ್ನು ಶಾಂತಿಯುತವಾಗಿ ನಿರ್ಧಾರ ತಗೊಂಡ್ರೆ ನಿಮ್ಮ ಕುಟುಂಬದ ಸದಸ್ಯರು ಕೂಡ ನಿಮ್ಮ ಪ್ರೀತಿನ ಹೊತ್ತಿದ್ದಾರೆ. ಎಸ್, ಮತ್ತು ಇಲ್ಲಿ ಯಾರೋ ಸಿಂಗಲ್ಸ್ ಇದನ್ನು ವಾಚ್ ಮಾಡ್ತಿದ್ದೀರಾ ವಿಡಿಯೋನ, ನಿಮ್ಮ ಮನಸ್ಸಲ್ಲಿ ಆ ವ್ಯಕ್ತಿ ಬಗ್ಗೆ ತುಂಬಾ ಪ್ರೀತಿ ಇದೆ. ಆ ವ್ಯಕ್ತಿಗೂ ನಿಮ್ಮ ಮೇಲೆ ಪ್ರೀತಿ ಇದೆಯಾ? ಖಂಡಿತ ಆ ವ್ಯಕ್ತಿಗೂ ನಿಮ್ಮ ಮೇಲೆ ಪ್ರೀತಿ ಇದೆ. ಏನು ಡಿಸ್ಟೆನ್ಸಲ್ಲಿ ಇದ್ದೀರಾ, ಆ ವ್ಯಕ್ತಿ ನಿಮ್ಮಿಂದ ದೂರ ಇರಬಹುದು, ಬಟ್ ಆ ವ್ಯಕ್ತಿ ಮತ್ತೆ ನಿಮ್ಮ ಲೈಫಿಗೆ ಮಾತಾಡಲಿಕ್ಕೆ, ಪ್ರಪೋಸ್ ಮಾಡಲಿಕ್ಕೆ ಹೆಚ್ಚಾಗಿ ವೇಟ್ ಮಾಡ್ತಿರಬಹುದು. ನಿಮ್ಮನ್ನು ಅಬ್ಸರ್ವ್ ಮಾಡ್ತಿದ್ದಾರೆ. ಎಸ್, ಸಣ್ಣ ಪುಟ್ಟ ವಿಚಾರಕ್ಕೆ ಸ್ವಲ್ಪ ನಿಮಗೆ ಮೂಡ್ ಫಿಕ್ಸ್ ಆಗ್ತಿದೆ. ನಿಮ್ಮ ಪಾರ್ಟ್ನರ್ ಮಾತನ್ನ ಕೇಳ್ತಿಲ್ಲ ಅನ್ನೋ ವಿಚಾರದಲ್ಲಿ ನಿಮಗೆ ಸ್ವಲ್ಪ ಬೇಸರ ಇದೆ. ಬಟ್ ಮುಂದಿನ ದಿನಗಳಲ್ಲಿ ನಿಮ್ಮ ಪಾರ್ಟ್ನರ್ ಮಾಡ್ತಿರೋ ಒಂದು ಒಳ್ಳೆ ಕೆಲಸದಿಂದ ನಿಮ್ಮ ಲೈಫ್, ಅವರ ಲೈಫಲ್ಲಿ, ಅವರ ಕರಿಯರ್ ಲೈಫಿಗೆ, ನಿಮ್ಮ ಒಂದು ಲೈಫಿಗೆ ತುಂಬಾ ಒಳ್ಳೆ ಬದಲಾವಣೆಗಳನ್ನ ತೊಗೊಂಡು ಬರ್ತಿದ್ದಾರೆ. ಸ್ವಂತ ಬಿಸ್ನೆಸ್ನ ಶುರು ಮಾಡ್ತಿರ್ಬೋದು ನಿಮ್ಮ ಪಾರ್ಟ್ನರ್. ಖಂಡಿತ ಅದು ನಿಮ್ಮಿಂದ ಕೂಡ ಅದು ಸಾಧ್ಯ ಆಗ್ತಿದೆ. ನೀವೇ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದೀರಾ. ಅವರ ಬೆಳವಣಿಗೆನ ನೋಡಿ ನಿಮಗೆ ತುಂಬ ಪ್ರೌಡ್ ಫೀಲ್ ಆಗ್ತಿದೆ. ಹಾಗೆ ಅವರು ತಗೊಳ್ಳೋ ನಿರ್ಧಾರಗಳು ನಿಮಗೆ ತುಂಬ ಪ್ರೌಡ್ ಫೀಲ್ ಆಗ್ತಿದೆ. ಅವರು ನಿಮಗೆ ಪ್ರೀತಿ ಕಾಳಜಿ ತೋರಿಸೋದು ನಿಮಗೆ ತುಂಬ ಖುಷಿ ಆಗ್ತಿದೆ. ಹೆಚ್ಚಾಗಿ ಇನ್ನಷ್ಟು ವಿಚಾರಗಳನ್ನ ನೀವು
ಗೊಂದಲ ಮಾಡ್ಕೊಳ್ದೆ ಅರ್ಥ ಮಾಡ್ಕೋತಿದ್ದೀರಾ. ಈ ಹಿಂದೆ ಈ ಗೊಂದಲತೆಯಿಂದನೇ ಸ್ವಲ್ಪ ಜಗಳಗಳು, ಮನಸ್ತಾಪಗಳು, ಬೇಸರಗಳು, ಡಿಸಪಾಯಿಂಟ್ಮೆಂಟ್ ಆಗಿ ದೂರ ಸಪ್ರೇಷನಲ್ಲಿದ್ದು ಮತ್ತು ಈಗ ನೀವು ಒಂದಾಗಿದ್ದೀರಾ. ಖಂಡಿತ ಇಲ್ಲಿ ಕೆಲವರಿಗೆ ಈ ಯಾವುದೇ ಒಂದು ವಿಚಾರಗಳು ಮುಂದಿನ ದಿನಗಳಲ್ಲಿ ನಿಮಗೆ ಪ್ರಸ್ತಾಪನೆ ಏನಾದರೂ ಮಾತಾಡ್ತಿರಬಹುದು ಆ ವ್ಯಕ್ತಿಗಳು ನಿಮ್ಮ ಹತ್ರ, ನಿಮ್ಮ ಪರ್ಸನ್. ಆ ವಿಚಾರನ ಸ್ವಲ್ಪ ತಾಳ್ಮೆಯಿಂದ ಅರ್ಥ ಮಾಡಿಕೊಂಡ್ರೆ ನಿಮ್ಗೆ ಇನ್ನಷ್ಟು ಕ್ಲಾರಿಟಿ ಸಿಗ್ತಿದೆ. ಎಸ್, ಇಲ್ಲಿ ನಿಮ್ಮ ಪಾರ್ಟ್ನರ್ ನಿಮ್ಮ ಹತ್ರ ಅಮೌಂಟ್ ಕೂಡ ಕೇಳ್ತಿರ್ಬೋದು ಮುಂದಿನ ದಿನಗಳಲ್ಲಿ. ನಿಮ್ಮಿಂದ ಸಹಾಯ ಅಗತ್ಯ ನಿಮ್ಮ ಪರ್ಸನ್ಗಿರಬಹುದು. ಹೆಚ್ಚಾಗಿ ನಿಮ್ಮ ಮೇಲೆ ತುಂಬಾ ರೆಸ್ಪೆಕ್ಟ್ ಹಾಗೆ ಹೆಚ್ಚಾಗಿ ನಂಬಿಕೆ ಕೂಡ ಹೆಚ್ಚಾಗಿ ಇದೆ. ಏನೇ ಕೆಲಸ ಮಾಡಿದ್ರು ನಿಮ್ಮ ಹತ್ರ ಶೇರ್ ಮಾಡಿ ಆ ವ್ಯಕ್ತಿ ಕೆಲಸ ಮಾಡ್ತಿರೋದು. ಎಸ್, ಈ ಹಿಂದೆ ಯಾರಾದರೂ ನಿಮ್ಮ ಪ್ರೀತಿನ ದೂರ ಮಾಡಬೇಕು ಅಂತ ವೆಯ್ಟ್ ಮಾಡ್ತಿದ್ರೆ, ಅಥವಾ ಆ ವ್ಯಕ್ತಿ ನಿಮ್ಮ ಒಂದು ಪ್ರೀತಿನ ನೋಡಿ ಜಲಸಿ ಪಡ್ತಿದ್ರೆ, ಆ ವ್ಯಕ್ತಿ ಕೂಡ ನಿಮಗೆ ಮುಂದಿನ ದಿನಗಳಲ್ಲಿ ಆ ವ್ಯಕ್ತಿ ಇನ್ನೊಂದು ಗುಣಗಳು, ನಿಮ್ಮ ಸ್ನೇಹಿತರಾಗಿರ್ಬೋದು, ನಿಮ್ಮ ಕುಟುಂಬದ ವ್ಯಕ್ತಿ ಆಗಿರ್ಬೋದು, ನಿಮ್ಮ ಪ್ರೀತಿ ಬಗ್ಗೆ ಯಾರಿಗೆ ಗೊತ್ತಿದೆ, ಆ ವ್ಯಕ್ತಿ ನಿಮ್ಮನ್ನು ದೂರ ಮಾಡಬೇಕು ಅಂತ ಏನು ನಿರ್ಧಾರ ತಗೊಂಡಿದ್ರು, ಆ ವ್ಯಕ್ತಿ ಯಾರು ಅನ್ನೋದು ನಿಮಗೆ ಗೊತ್ತಾಗ್ತಿದೆ. ಆ ವ್ಯಕ್ತಿಯಿಂದ ನೀವು ದೂರ ಇದ್ದೀರಾ. ಹಾಗೆ ಇನ್ನಷ್ಟು ವಿಚಾರಗಳು ಕೂಡ ನಿಮಗೆ ತಿಳಿತಿದೆ. ಎಸ್, ತುಂಬ ಬ್ಲೈಂಡಾಗಿ ನಂಬ್ತಿದ್ದೀರಾ ಕೆಲವು ವಿಚಾರಗಳನ್ನ. ಖಂಡಿತ ಅದ್ರ ಬಗ್ಗೆನೂ ಗಮನ ಕೊಡಿ. ನಿಮ್ಮ ಪ್ರೀತಿಯ ಜೀವನದಲ್ಲಿ ನಿಮ್ಮ ಪರ್ಸನ್ ಬಗ್ಗೆ ಖಂಡಿತ ನೀವೇನು ಆ ವ್ಯಕ್ತಿ ಬಗ್ಗೆ ಏನಾದರೂ ಡೌಟ್ ಇದ್ದು ಆ ವ್ಯಕ್ತಿ ನಿಮಗೆ ಮೋಸ ಮಾಡ್ತಾರಾ ಅಂತ ನಿಮಗೆ ಭಯ ಇದ್ದರೆ ಆ ಭಯದಿಂದ ಹೊರಗಡೆ ಬರ್ತಿದ್ದೀರಾ. ಹಾಗೆ ಒಂದೊಳ್ಳೆ ನಿರ್ಧಾರ ತಗೋತಿದ್ದೀರಾ. ಇನ್ನೂ ಅಟ್ಯಾಚ್ ಆಗ್ತಿದ್ದೀರಾ. ಇನ್ನೂ ನಿಮ್ಮ ಪ್ರೀತಿ ಹೆಚ್ಚು, ಕಾಳಜಿ ಹೆಚ್ಚಾಗ್ತಿದೆ, ನಿಮ್ಮ ಪ್ರೀತಿ ಹೆಚ್ಚಾಗ್ತಿದೆ. ಎಸ್, ಈ ಹಿಂದೆ ಸ್ವಲ್ಪ ವಿಚಾರಗಳಲ್ಲಿ ನಿಮ್ಮ ಪರ್ಸನ್ಗೆ ನೋವು ಆಗಿರಬಹುದು. ಆ ನೋವಿಂದ ಹೊರಗಡೆ ಬಂದಿದ್ದೀರಾ. ಇಲ್ಲಿ ಯಾರು ಥರ್ಡ್ ಪಾರ್ಟೀಸ್ ನಿಮ್ಮ ಒಂದು ಪ್ರೀತಿಯ ಜೀವನದಲ್ಲಿದ್ದರು. ಆ ವ್ಯಕ್ತಿಯಿಂದ ನಿಮ್ಮ ಮನಸ್ಸಿಗೆ ತುಂಬ ಬೇಸರ ಆಗಿತ್ತು. ಆ ವ್ಯಕ್ತಿಯಿಂದ ನಿಮ್ಮ ಮನಸ್ಸಿಗೆ, ನಿಮ್ಮ ಪಾರ್ಟ್ನರ್ ಮನಸ್ಸಿಗೆ ಯಾವುದೇ ನಿರ್ಧಾರ ಆಗಲಿ, ಯಾವುದೇ ಮಾತುಗಳಾಗಲಿ ಹೇಳಲಿಕ್ಕಾಗಿರಲಿಲ್ಲ. ಯಾರನ್ನ ನೀವು ಬ್ಲಾಕ್ ಮಾಡಿದ್ದೀರಾ, ಸ್ಟಿಲ್ ಈಗ ಆ ಬ್ಲಾಕ್ ಕೂಡ ಓಪನ್ ಮಾಡ್ತಿದ್ದೀರಾ. ಯಾವುದೋ ಒಂದು ಪರ್ಸನಲ್ ಮ್ಯಾಟರಿಂದ ನಿಮ್ಮಿಂದ ಸ್ವಲ್ಪ ದೂರ ಇರಬಹುದು ನಿಮ್ಮ ಪರ್ಸನ್, ಮತ್ತೆ ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ಎಸ್, ತುಂಬ ಕನಸುಗಳನ್ನು ಕಟ್ಟಿದ್ದಾರೆ. ಮುಂದಿನ ಫ್ಯೂಚರ್ ಬಗ್ಗೆ ಗಮನ ಕೊಡ್ತಿದ್ದಾರೆ. ಮುಂದೆ ಫ್ಯೂಚರ್ ಬಗ್ಗೆ ತುಂಬಾ ಅಬ್ಸರ್ವ್ ಮಾಡ್ತಿದ್ದಾರೆ. ಅಬ್ಸರ್ವ್ ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮ್ಮ ಪರ್ಸನ್ ಮುಂದಿನ ಕೆಲಸಗಳು ಏನಾಗಬೇಕಾಗಿದೆ, ಹಾಗೆ ಮುಂದಿನ ಹೆಜ್ಜೆ ಏನು ನಿರ್ಧಾರ ತಗೋತಿದ್ದಾರೆ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ತಿದ್ದಾರೆ. ಲಾಂಗ್ ಡಿಸ್ಟೆನ್ಸ್ ಏನಾದರೂ ಆಗಿ ಅಥವಾ ದೂರ ಏನಾದರೂ ಇದ್ದು ಬೇರೆ ಒಂದು ಅವರು ಮತ್ತು ನೀವು ದೂರ ಊರಿನಲ್ಲಿ ಇದ್ದು ವೆಯ್ಟ್ ಮಾಡ್ತಿದ್ರೆ ನಿಮ್ಮ ಪರ್ಸನ್ನ ಭೇಟಿ ಮಾಡಲಿಕ್ಕೆ. ಮುಂದಿನ 2 days ಇರ್ಬೋದು, ಮುಂದಿನ ವೀಕಲ್ಲಿ ನಿಮ್ಮನ್ನು ಭೇಟಿ ಮಾಡ್ತಿದ್ದಾರೆ. ನಿಮಗೆ ಸರ್ಪ್ರೈಸಿಂಗ್ ಗಿಫ್ಟ್ ಕೂಡ ಕೊಡ್ತಿದ್ದಾರೆ. ಅದು ನಿಮಗೆ ತುಂಬಾ ಅಮೂಲ್ಯವಾದದ್ದು ಅಂತ ಅನ್ನಿಸ್ತಿದೆ. ಎಸ್, ಇಲ್ಲಿ ಸ್ವಲ್ಪ ಎಸ್ ಆ್ಯಂಡ್ ಡಿ ಲೆಟರಿಂದ ಬರುವಂತಹ ಪರ್ಸನ್, ಆ ಲೆಟರ್ಸಿಂದ ಬರುವಂತಹ ವ್ಯಕ್ತಿಗಳಿಂದ ನಿಮ್ಮ ಪ್ರೀತಿಗೆ ಸ್ವಲ್ಪ ಅಡೆತಡೆಗಳಿದೆ. ಅವ್ರು ನಿಮ್ಮ ಸುತ್ತ ಇರೋ ವ್ಯಕ್ತಿಗಳಾಗಿರ್ಬೋದು, ನಿಮ್ಮ ಸ್ನೇಹಿತರು, ನಿಮ್ಮ ಕುಟುಂಬದ ವ್ಯಕ್ತಿಗಳು, ಆ ವ್ಯಕ್ತಿಗಳಿಂದ ಸ್ವಲ್ಪ ನಿಮಗೆ ನಿಮ್ಮ ಪ್ರೀತಿಯಲ್ಲಿ ಸ್ವಲ್ಪ ಮನಸ್ತಾಪಗಳಾಗ್ತಿದೆ ಆಗಿರಬಹುದು ಕೂಡ. ಅದನ್ನು ಕರೆಕ್ಷನ್ ಮಾಡ್ಕೋತಿದ್ದೀರಾ, ಅಥವಾ ತುಂಬಾ ಡೀಪಾಗಿ ಯಾವುದೋ ಒಂದು ವಿಚಾರದಲ್ಲಿ ಯೋಚನೆ ಮಾಡ್ತಿದ್ದೀರಾ. ಮುಂದೆ ಈಗ ನಿರ್ಧಾರ ತಗೋಬೇಕು ಅನ್ನೋದು ಗೊತ್ತಾಗ್ತಿಲ್ಲ, ಮುಂದೆ ಹೇಗೆ ಮೂವ್ ಮಾಡಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಹಾಗೆ ಇನ್ನಷ್ಟು ಜವಾಬ್ದಾರಿ ನೀವು ಮತ್ತು ನಿಮ್ಮ ಪರ್ಸನ್ ಇನ್ನಷ್ಟು ಜವಾಬ್ದಾರಿ ತಗೊಳ್ತಿದ್ದಾರೆ. ನಿಮ್ಮ ಒಂದು ಕುಟುಂಬದ ಬಗ್ಗೆನೂ ಕೂಡ ಇನ್ನಷ್ಟು ರೆಸ್ಪಾನ್ಸಿಬಲ್ ತಗೊಳ್ತಿದ್ದಾರೆ. ಎಸ್, ನಿಮ್ಮ ಮನಸ್ಸಲ್ಲಿರೋ ಮಾತಿನ ನಿಮ್ಮ ಪ್ರೇಮಿ ಹತ್ರ ಹೇಳ್ಕೊಳ್ಳಿಕ್ಕೆ ಸ್ವಲ್ಪ ತಡ ಮಾಡ್ತಿರಬಹುದು ನೀವು.
ಬಟ್ ನಿಮ್ಮ ಪರ್ಸನ್ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ. ನಿಮ್ಮ ಮನಸ್ಸಲ್ಲಿರೋ ಯಾವ ಮಾತನ್ನು ನೀವು ಹೇಳಬೇಕು ಅಂತ ಅಂದ್ಕೊಂಡಿದ್ದೀರೋ ಆ ವಿಚಾರ ನಿಮ್ಮ ಪರ್ಸನ್ಗೆ ಗೊತ್ತಿದೆ ನಿಮ್ಮ ಬಗ್ಗೆ. ಬಟ್ ನೀವೇ ನಿಮ್ಮ ಸೈಡಿಂದ ಹೇಳಬೇಕು ಅನ್ನೋದು ವೆಯ್ಟ್ ಮಾಡ್ತಿರ್ಬೋದು. ಇಲ್ಲಿ ಒನ್ ಸೈಡ್ ಲವ್, ಯಾರು ನೀವು ಆ ವ್ಯಕ್ತಿನ ಇಷ್ಟಪಡ್ತಿದ್ದೀರಾ, ಆ ವ್ಯಕ್ತಿ ಕೂಡ ನಿಮ್ಮನ್ನು ಇಷ್ಟಪಡ್ತಿದ್ದಾರೆ ಹೈಡಾಗಿ. ಬಟ್ ಅದನ್ನು ವ್ಯಕ್ತಪಡಿಸ್ಲಿಕ್ಕೆ ಸ್ವಲ್ಪ ಶೈನ್ ಪಡ್ತಿರ್ಬೋದು, ಭಯ ಪಡ್ತಿರ್ಬೋದು. ಎಸ್, ಕೆಲವು ವಿಚಾರಗಳನ್ನ ನಿಮಗೆ ಹೇಳಲಿಕ್ಕೆ ನಿಮ್ಮ ಪರ್ಸನ್ ವೆಯ್ಟ್ ಮಾಡ್ತಿದ್ದಾರೆ. ಬಟ್ ನೀವು ಹೇಗೆ ರಿಯಾಕ್ಟ್ ಮಾಡ್ತೀರಾ ಅನ್ನೋದು ಟೆನ್ಷನ್ ಕೂಡ ಇರಬಹುದು. ಎಸ್, ಈ ಹಿಂದೆ ನಿಮ್ಮ ಹೆಲ್ತ್ ಇಶ್ಯೂಸ್ ಬಗ್ಗೆ ಕೂಡ ತುಂಬ ಕಾಳಜಿ ವಹಿಸಿದ್ದಾರೆ. ಹಾಗೂ ನಿಮ್ಮ ಒಂದು ಮನಿ ಪ್ರಾಬ್ಲಮ್ ಏನಿತ್ತು ಅದರಿಂದ ಕೂಡ ನಿಮಗೆ ಬಗೆಹರಿಸಿದ್ದಾರೆ. ಹಾಗೆ ನಿಮ್ಮನ್ನು ಹೆಚ್ಚು ಪ್ರೀತಿಯಿಂದ ನೋಡ್ಕೋತಿದ್ದಾರೆ, ಹೆಚ್ಚು ಕಾಳಜಿಯಿಂದ ನೋಡ್ಕೋತಿದ್ದಾರೆ. ಯಾವುದನ್ನು ಗಿವ್ ಅಪ್ ಮಾಡ್ತಿಲ್ಲ ಇಲ್ಲಿ ನಿಮ್ಮ ಪರ್ಸನ್. ಏನೇ ಬಂದರೂ ಅದನ್ನು ಫೇಸ್ ಮಾಡಬೇಕು ಅಂತ ಧೈರ್ಯ ತುಂಬ್ತಿದ್ದಾರೆ ನಿಮಗೆ. ಓವರಾಲ್ ನಿಮ್ಮ ಪರ್ಸನ್ ನಿಮ್ಮನ್ನು ಯಾವುದೇ ಒಂದು ಸಿಚುವೇಶನ್ ಎಷ್ಟೇ ಟಫ್ ಇದ್ದರೂ ಆ ಸಿಚುವೇಶನ್ನಿಂದ ನಿಮ್ಮನ್ನು ಯಾವುದಿಗೂ ಬಿಟ್ಕೊಡೋದಿಲ್ಲ. ಆ್ಯಂಡ್ ನೀವು ಅಂದ್ಕೊಂಡಿರ್ಬೋದು ಮನಸ್ಸಲ್ಲಿ ಕೆಲವರು ಇಲ್ಲಿ ನಿಮ್ಮ ಪರ್ಸನ್ ನಿಮ್ಮನ್ನು ಇಷ್ಟಪಡ್ತಿದ್ದಾರಾ, ಇಷ್ಟಪಡ್ತಿಲ್ವಾ, ಅಥವಾ ಏನು ನಡೀತಿದೆ ಅನ್ನೋದು ಗೊಂದಲತೆ ಇದೆ. ಬಟ್ ನೀವು ಅಂದ್ಕೊಂಡಿದ್ದಕ್ಕಿಂತ ಬೇರೆ ರೀತಿಯಾದ ಬದಲಾವಣೆಗಳಿದೆ ನಿಮ್ಮ ಪ್ರೀತಿಯ ಜೀವನದಲ್ಲಿ. ಇನ್ನಷ್ಟು ವಿಚಾರಗಳು ನಿಮಗೆ ತಿಳಿಬೇಕಾಗಿದೆ, ಇನ್ನಷ್ಟು ನೀವು ಕೂತು ಮಾತಾಡಬೇಕಿದೆ ನಿಮ್ಮ ಪರ್ಸನ್ ಜೊತೆ. ಎಸ್, ಲೆಟ್ಸ್ ಕಾರ್ಡ್ಸಿಂದ ಕೂಡ ಏನು ಮೆಸೇಜಸ್ ನಿಮಗಾಗಿ ಸಿಗ್ತಿದೆ ಅನ್ನೋದನ್ನು ನೋಡೋಣ. ಸ್ವಲ್ಪ ಅವರ ಸುತ್ತ ಏನು ಜನಗಳಿದ್ದಾರೆ ನಿಮ್ಮ ಪರ್ಸನ್, ಅವರ ಫ್ಯಾಮಿಲಿ ಮೆಂಬರ್ಸ್, ಅವರ ಫ್ರೆಂಡ್ಸ್ ಆಗಿರ್ಬೋದು, ಸ್ವಲ್ಪ ಬೇರೆ ವಿಚಾರವಾಗಿ ಅವ್ರಿಗೆ ತುಂಬ ಗೊಂದಲತೆ ಮಾಡ್ತಿದ್ದಾರೆ. ಅದರಿಂದ ಅವರು ತುಂಬ ಫ್ರಸ್ಟ್ರೇಷನ್ ಆಗ್ತಿದೆ. ಅವ್ರ ಮನಸ್ಸಿಗೆ ಯಾವುದು ನಿರ್ಧಾರ ಯಾವುದನ್ನು ತಗೊಳ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ನಿಮ್ಮ ಮೇಲೆ ಹೆಚ್ಚು ಗೌರವ ಇರೋದ್ರಿಂದ ಕೆಲವು ನಿರ್ಧಾರಗಳನ್ನ ನೀವೇ ತಗೊಳ್ಬೇಕಾಗಿದೆ ಅವರ ಪರವಾಗಿ. ಹಾಗೆ ಇಲ್ಲಿ ಯಾರು ಥರ್ಡ್ ಪಾರ್ಟೀಸ್ ವಿಚಾರವಾಗಿ ನೀವು ತುಂಬಾ ಭಯಪಟ್ಟಿದ್ದೀರಾ, ನಿಮ್ಮ ಪ್ರೀತಿ ದೂರ ಆಗುತ್ತಾ ಅಂತ. ಖಂಡಿತ ನಿಮ್ಮ ಪ್ರೀತಿಯ ಜೀವನದಲ್ಲಿ ಯಾರು ಥರ್ಡ್ ಪಾರ್ಟೀಸ್ ಇದ್ದಾರೆ, ಹಸ್ಬೆಂಡ್ ಆ್ಯಂಡ್ ವೈಫ್ ಎನರ್ಜೀಸ್ ಕೂಡ ಇದೆ ಇಲ್ಲಿ. ಖಂಡಿತ ಥರ್ಡ್ ಪಾರ್ಟೀಸ್ ದೂರ ಹೋಗ್ತಿದ್ದಾರೆ. ಎಸ್, ಆರ್ಥಿಕ ಪರಿಸ್ಥಿತಿಗಳು ಅಭಿವೃದ್ಧಿ ಇದೆ ನಿಮ್ಮ ಪರ್ಸನ್ಗೆ. ಆರೋಗ್ಯದಲ್ಲೂ ಕೂಡ ಬದಲಾವಣೆಗಳಿದೆ. ಮುಂದಿನ ದಿನಗಳಲ್ಲಿ ಒಂದು ಲಾಂಗ್ ಡ್ರೈವ್ ನೀವು ಮತ್ತು ನಿಮ್ಮ ಪರ್ಸನ್ ಮಾಡ್ತಿದ್ದೀರಾ. ಹಳೆ ಏನು ಪೇಯ್ನ್ ಇದೆ ಆ ಪೇಯ್ನಿಂದ ಈಚೆ ಬರ್ತಿದ್ದೀರಾ. ನಿಮ್ಮ ಮನಸ್ಸಿಗೆ ಏನಾದರೂ ನೋವಾಗಿ ನೀವು ಮತ್ತು ನಿಮ್ಮ ಪರ್ಸನ್ ಏನಾದರೂ ಜಗಳ ಮಾಡಿದ್ದು ಆ ವ್ಯಕ್ತಿ ಮತ್ತೆ ನಿಮ್ಮ ಲೈಫಿಗೆ ವಾಪಸ್ ಬರಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತ ಆ ವ್ಯಕ್ತಿ ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ದಾರೆ. ಎಸ್, ನಿಮಗೋಸ್ಕರ ಅವರು ವೆಯ್ಟ್ ಮಾಡ್ತಿದ್ದಾರೆ. ನೀವು ಅಂದ್ಕೊಂಡಿರಬಹುದು ಕೆಲವರಲ್ಲಿ ನನಗೋಸ್ಕರ ವೆಯ್ಟ್ ಮಾಡ್ತಿದ್ದಾರಾ, ಅಥವಾ ಮೂವ್ ಆಗಿದ್ದಾರಾ, ಅಥವಾ ಅವರೇ ಕಾಲ್ ಮಾಡ್ತಾರಾ ಅಂತ. ಖಂಡಿತ ಆ ವ್ಯಕ್ತಿಯಿಂದಾನೇ ನಿಮಗೆ ಕಾಲ್ ಮೆಸೇಜಸ್ ಬರ್ತಿದೆ. ನೀವು ಕೂಡ ಮುಂದಿನ ದಿನಗಳಲ್ಲಿ ಆ ವ್ಯಕ್ತಿ ಹತ್ರ ಹೆಚ್ಚಾಗಿ ಮಾತಾಡ್ತಿದ್ದೀರಾ, ಓಪನ್ ಅಪ್ ಆಗಿ ಮಾತಾಡ್ತಿದ್ದೀರಾ, ಇನ್ನಷ್ಟು ಅರ್ಥ ಮಾಡ್ಕೋತಿದ್ದೀರಾ. ಎಸ್, ತುಂಬಾ ಸ್ಟ್ರಾಂಗ್ ನಿರ್ಧಾರ ತಗೋತಿದ್ದೀರಾ. ಅದು ನಿಮ್ಮ ಎರಡು ಕುಟುಂಬಕ್ಕೂ ನಿಮ್ಮ ಒಂದು ಫ್ಯಾಮಿಲಿಗೂ ತುಂಬಾ ಸಂತೋಷ ಕೊಡ್ತಿದೆ ನೀವು ತಗೊಳ್ಳೋ ನಿರ್ಧಾರಗಳು ನಿಮ್ಮ ಪ್ರೀತಿಯ ಜೀವನದಲ್ಲಿ. ಎಸ್, ನೀವು ಅಂದ್ಕೊಂಡಿರುವಂತಹ ಸ್ಥಳದಲ್ಲಿ ನೀವು ಮ್ಯಾರೇಜ್ ಆಗಬೇಕು ಅಂತ ವೆಯ್ಟ್ ಮಾಡ್ತಿದ್ದೀರಾ. ಖಂಡಿತ ಆ ಒಂದು ಸ್ಥಳದಲ್ಲಿ ನೀವು ಮ್ಯಾರೇಜ್ ಆಗ್ತಿದ್ದೀರಾ ಕೂಡ. ಯಾವುದೇ ಒಂದು ಭಿನ್ನಾಭಿಪ್ರಾಯ ಇದ್ದರೂ ಅಥವಾ ಏನೇ ಒಂದು ಮನಸ್ತಾಪ ಇದ್ದರೂ ಅದನ್ನು ನೀವು ನಿರ್ಧಾರ ತಗೊಳ್ತಿದ್ದೀರಾ ಮುಂದಿನ ದಿನಗಳಲ್ಲಿ. ಖಂಡಿತ ಅದು ತುಂಬಾ ನಿಮ್ಮ ಪ್ರೀತಿಯ ಜೀವನಕ್ಕೆ ಇನ್ನಷ್ಟು ಹೊಸ ದಾರಿನ ತೋರಿಸ್ಕೊಡ್ತಿದೆ. ಮ್ಯಾರೇಜ್ ಕೂಡ ಫಿಕ್ಸ್ ಆಗ್ತಿದೆ, ಎಂಗೇಜ್ಮೆಂಟ್ ಕೂಡ ಆಗ್ತಿದೆ. ನೀವು ಇಷ್ಟಪಟ್ಟಿರುವಂಥ ಸ್ಥಳದಲ್ಲೇ ನಿಮಗೆ ಮ್ಯಾರೇಜ್ ಎಂಗೇಜ್ಮೆಂಟ್ ಕೂಡ ಆಗ್ತಿದೆ. ತುಂಬ ಪ್ರಿಪ್ರೇಷನ್ ಮಾಡ್ಕೋತಿದ್ದೀರಾ ಮುಂದಿನ ದಿನಗಳಲ್ಲಿ. ಎಸ್, ಓವರಾಲ್ ನಿಮ್ಮ ಒಂದು
ಕನ್ಸರ್ನ್ ಪ್ರೀತಿ ಏನಿದೆ ನಿಮ್ಮ ಪಾರ್ಟ್ನರ್ಗೆ ತುಂಬ ಇಷ್ಟ ಇದೆ. ಹೆಚ್ಚಾಗಿ ನೀವು ಯಾವಾಗಲೂ ಸಂತೋಷವಾಗಿರಬೇಕು ಅನ್ನೋ ಒಂದು ಉದ್ದೇಶ ನಿಮ್ಮ ಪರ್ಸನ್ದಾಗಿದೆ. ಎಸ್, ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ತೆ, ಲವ್ ಯು ಆಲ್, ಹರಿ ಕೃಷ್ಣ.